ನಮಸ್ಕಾರ ಶಾಸ್ತ್ರಿಗಳೇ. ಶುಭಮಸ್ತು. ಕೂತ್ಕೊಳ್ಳಿ ಶಾಸ್ತ್ರಿಗಳೇ. ಶಾಸ್ತ್ರಿಗಳೇ, ನಮ್ ತಂಗಿ ಹುಟ್ಟಿದ ತಿಂಗಳು, ದಿನ, ಟೈಮು ಎಲ್ಲ ಇದ್ರಲ್ಲಿದೆ. ತಗೊಳ್ಳಿ ಶಾಸ್ತ್ರಿಗಳೇ. ಹೆಸರೇನಿಟ್ಟಿದ್ದೀರಾ? ನಂದಿನಿ. ತುಂಬಾ ಒಳ್ಳೆ ಹೆಸರು. ಏಳು 3 4 10 24 2 4 6 ಹುಟ್ಟಿದ ತಾರೀಕು 15 1 5 6 ಅಂದ್ರೆ 6ಕ್ಕೆ 6. ಆಹಾ, ತುಂಬಾ ಯೋಗದಲ್ಲಿ ಹುಟ್ಟಿದಾಳೆ. ಸೂರ್ಯ, ಬುಧ, ಕೇತು ಈ ಗ್ರಹಗಳ ಸ್ಥಾನಗಳ ಯೋಗದ ಪ್ರಕಾರ ನೀವು ಕೊನೆಯವರೆಗೂ ಕೋಟ್ಯಾಧೀಶ್ವರಾಗೇ ಇರ್ತೀರಾ. ನೀವು ಅವಳನ್ನ ಎಷ್ಟು ಪ್ರೀತಿಸ್ತಿರೋ ಅದಕ್ಕೆ 2 ಪಟ್ಟು ಅವಳು ನಿಮ್ಮನ್ನ ಹೆಚ್ಚಾಗಿ ಪ್ರೀತಿಸ್ತಾಳೆ. ಕೊನೆಯವರೆಗೂ ಇದಕ್ಕೆ ಯಾವ ಲೋಪನೂ ಬರೋದಿಲ್ಲ. ಇವಳು ನಿಮ್ಮನೆಗೆ ಬಂಗಾರ ಬಂಗಾರ. ನೀವು ಇವಳಿಗೆ ವಜ್ರಾಯುಧ ಇದ್ದ ಹಾಗೆ. ಇವಳನ್ನ ಅಂಬಾರಿ ಮೇಲೆ ಮೆರೆಸ್ತೀರಾ, ರತ್ನಗಂಬಳಿ ಮೇಲೆ ನಡೆಸ್ತೀರಾ. ಇವಳಿಗೇನಾದ್ರೂ ಕಿಂಚಿತ್ತು ನೋವಾದ್ರೂ ನೀವು ಖಂಡಿತವಾಗ್ಲೂ ಸಹಿಸೋದಿಲ್ಲ. ಆದ್ರೇನು? ಮದುವೆ ಮಾತ್ರ ನಿಮ್ಮಿಷ್ಟದ ಪ್ರಕಾರ ಖಂಡಿತ ನಡೆಯಲ್ಲ. ಆಕೆ ಇಷ್ಟದ ಪ್ರಕಾರನೇ ನಡೆಯುತ್ತೆ. ಬೊಗಳ್ತಾ ಇದ್ಯಾ? ಬೊಗಳ್ತಾ ಇಲ್ಲ, ಮುಂದಾಗೋ ಭವಿಷ್ಯನ ನುಡಿತಾ ಇದ್ದೀನಿ. ಅಣ್ಣ, ಈ ಬುರುಡೆ ಶಾಸ್ತ್ರ ನೀನು ನಂಬ್ತೀಯಾ? ನಂಬಲೇಬೇಕು. ಈ ಮನೆಯಲ್ಲಿ 3 ಗಂಡಿನ ಮೇಲೆ 1 ಹೆಣ್ಣಾಗುತ್ತೆ ಅಂತ ಭವಿಷ್ಯ ನೋಡಿದವನೇ ನಾನು. ನೀವೆಲ್ಲ ಅಪ್ರಾಪ್ತ ವಯಸ್ಸಿಗೆ ತಂದೆ ತಾಯಿಗಳನ್ನ ಕಳ್ಕೊಳ್ತೀರಾ ಅಂತ ಹೇಳಿದವನೇ ನಾನು. 2 ನಡೆದ ಮೇಲೆ 3ನೇ ನಡೆಯುತ್ತೆ. ಈ ನಿನ್ ಭವಿಷ್ಯನ ಸುಳ್ಳು ಮಾಡಿ ನಮ್ ಭವಿಷ್ಯ ನಾವೇ ಬದಲಾಯಿಸ್ಕೋತೀವಿ. ಭವಿಷ್ಯದಲ್ಲಿ ಒಳ್ಳೇದನ್ನ ಹೇಳಿದ್ರೆ ಸಂತೋಷ ಪಡ್ತೀರಾ, ಕೆಟ್ಟದನ್ನ ಹೇಳಿದ್ರೆ ಕೆಂಡ ಕಾರ್ತೀರಾ. ಮನುಷ್ಯನ ಹುಟ್ಟಿದ ಮೇಲೆ ಬಾಯಿಂದಲೇ ಅನ್ನ ತಿನ್ಬೇಕು. ಅದನ್ನ ತಪ್ಪಿಸೋದಕ್ಕೆ ಯಾರಿಂದನೂ ಸಾಧ್ಯವಿಲ್ಲ. ಹೇಳೋದು ನನ್ನ ಕರ್ತವ್ಯ, ಹೇಳಿದ್ದೀನಿ. ನಂಬಿದ್ರೆ ನಂಬಿ, ಬಿಟ್ರೆ ಬಿಡಿ.